want justice. We want justice. We want justice. We want justice. We want justice. ಬಂಧುಗಳೇ, ದಯವಿಟ್ಟು ನಮ್ಮ ಮುಖಂಡರೆಲ್ಲರೂ ವಿದ್ಯಾರ್ಥಿಗಳನ್ನು ಮುಂದೆ ಮಾಡಿ ತಾವೆಲ್ಲ ಅವರಿಗೆ ಬೆಂಬಲ ಕೊಡುವ ಸಲುವಾಗಿ ಏನಿಲ್ಲ ಶಾಪುರದಲ್ಲಿ ಪ್ರತಿಭಟನೆ ಇಡಲಾಗಿದೆ. ಇದೊಂದು ಬಹಳ ಮಹತ್ವಪೂರ್ಣ ಪ್ರತಿಭಟನೆ ಆಗಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಅವರಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಸ್ವಲ್ಪ ಕಿಂಚಿತ್ತೂ ಅವರಿಗೆ ಭಯ ಇಲ್ಲ, ಅವರಿಗೆ ಚಿಂತೆ ಇಲ್ಲ. 21 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕುರಿತು ಎಕ್ಸಾಮ್ ಕಟ್ಟಿದಾಗ ಅಂತ ಪೇಪರ್ ಲೀಕ್ ಆದಾಗ ಅದಕ್ಕೆ ಜವಾಬ್ದಾರಿ ಯಾರು ತಗೋಬೇಕು? ಆ ಡಿಪಾರ್ಟ್ಮೆಂಟ್ ಮಾಡಿಕೊಂಡಿದ್ದಾರ ಅವರಿಗೆ ಸುಮಾರು ಒಂದು ಕುಟುಂಬಕ್ಕೆ 1 ಕೋಟಿಯಂತೆ ಪರಿಹಾರ ಕೊಡಬೇಕು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದಂತಹ ಲಾಠಿ ಚಾರ್ಜ್ ಅನ್ನ ತನಿಖೆಗೊಳಿಸಬೇಕು ಮತ್ತು ಸಂಸತ್ತಿನಲ್ಲಿ ಈ ಒಂದು ನೀಟ್ ಬಗ್ಗೆ ವಿವರವಾಗಿ ಒಂದು ಚರ್ಚೆ ಆಗಬೇಕಂತ ಏನು ಒತ್ತಾಯ ಮಾಡಿ ಹೋರಾಟ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ನಾವು ಇವತ್ತು ಗುರುತಿಸಬೇಕಾಗ್ತದೆ ಬಂಧುಗಳೇ. ಇನ್ನೊಂದು ನೀಟ್ ಒಂದೇ ನಮ್ಮ ಮುಂದೆ ಕಾಣ್ತಾ ಇದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ PSI ಹಗರಣದಲ್ಲಿ ಸಹ ಇದೇ ರೀತಿ ಪತ್ರಿಕೆಗಳನ್ನ ಲೀಕ್ ಮಾಡೋದ್ರ ಮುಖಾಂತರ ಸುಮಾರು ವ್ಯವಸ್ಥೆಯನ್ನ ಇಲ್ಲಿ ಕರ್ನಾಟಕದಲ್ಲಿ ಸಹ ನಡೆದಿದೆ. PSI ಹಗರಣ ಅಂತಕ್ಕಂಥ ದೊಡ್ಡ ಸ್ಕ್ಯಾಂಡಲ್ ಆಗಿ ಅದು ನಮ್ಮ ಗುಲ್ಬರ್ಗದಲ್ಲಿ ಅದರ ಮೇನ್ ಕಿಂಗ್ ಪಿನ್ ಅನ್ನ ನಾವು ಅವತ್ತು ಗುರುತಿಸಿ ಆ ಒಂದು ಕಾರಣಕ್ಕೆ ನಮ್ಮ ರಾಜ್ಯದ ಗೃಹ ಸಚಿವರಾಗಿದ್ದ ಪ್ರಿಯಾಂಕ್ ಖರ್ಗೆ ಅವರು ಅದನ್ನ ಹೊರಗೆ ತರುವುದರ ಮುಖಾಂತರ ಇವತ್ತು ನಮ್ಮೆಲ್ಲರಿಗೆ ಬೆಳಕನ್ನು ಚೆಲ್ಲಿದ್ದಾರೆ. ಇಂಥ ಅನೇಕ ಅವರ ಮೇಲೆ ಲಾಠಿ ಚಾರ್ಜ್ ಆಯಿತು ಮತ್ತು ಪೊಲೀಸರಲ್ಲದೇ ಹೊರಗಡೆ ಬಂದಿರತಕ್ಕಂಥ ಗುಂಡಗಳು ಕೂಡ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು. ಒಂದು ವಿಷಯ ತಾವು ಅರ್ಥ ಮಾಡಿಕೊಳ್ಬೇಕು, ವಿದ್ಯಾರ್ಥಿಗಳು ನಾವೆಲ್ಲರೂ ಒಗ್ಗಟ್ಟಾಗಲೇಬೇಕು. ನಾವೆಲ್ಲರೂ ಹಿಂದೆ ಒಗ್ಗಟ್ಟಾಗಿದ್ದಕ್ಕಾಗಿ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಎಲ್ಲರೂ ಒಗ್ಗಟ್ಟಾಗಿ ಬ್ರಿಟಿಷರ ಈ ಪೇಪರ್ ಕ್ಲಿಯರ್ ಆಗ್ತಾರೆ, ಈ ದಿನ ಕ್ಲಿಯರ್ ಆಗಲ್ಲ. ಈ ಅಂಥದ್ದು ಡಾಕ್ಟರ್ಸಿಗೆ ನಮ್ದು ಇಂಡಿಯಾ ಫ್ಯೂಚರ್ ನೀವು ಒಪ್ಪಿಸ್ತೀರಿ. ನಮ್ದು ಇಂಡಿಯಾ ಫ್ಯೂಚರ್ ಅಲ್ಲಿ ಹೋಗ್ಬೇಕು. ಇಂಡಿಯಾ ಫ್ಯೂಚರ್ ಯಾರು ಗ್ಯಾರಂಟಿ ತಗೋತಾರೆ? ಯಾವುದು ಗೌರ್ಮೆಂಟ್ ಗ್ಯಾರಂಟಿ ತಗೋತಾರೆ ಇಂಡಿಯಾ ಫ್ಯೂಚರ್ ಇಂದ? ನಾವು ಇಷ್ಟು ಎಜುಕೇಶನ್ ಮಾಡಿದ್ವಿ, ಇಷ್ಟು ಓದಿರಿ, ಯಾರು ಗ್ಯಾರಂಟಿ ತಗೋತಾರ? ನಾವು ಎಜುಕೇಟೆಡ್ ಇದ್ದೀವಿ, ಡೆಮೋಕ್ರಸಿ ಸಿಗ್ಬೇಕೇನಿಲ್ಲ? ಸಿಗ್ಬೇಕೇನಿಲ್ಲ? ನಾವು ಫ್ರೀಡಮ್ ಇದ್ದೀರಿ. 1947 ನಮಗೂ ಫ್ರೀಡಮ್ ಸಿಕ್ಕಿದ್ವು. ಇಂಡಿಯಾ ಗಾಟ್ ಫ್ರೀಡಮ್ 1947. Still we are under the rule of other leaders. ಇನ್ನ ನಾವು ಬೇರೆ ಬೇರೆ ಲೀಡರ್ಸ್ ರೂಲ್ನಾಗ ಇದ್ದೀವಿ, ಅಂಡರ್ ವರ್ಕ್ ಮಾಡ್ತಾ ಇದ್ದೀವಿ. ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದೆ? ವಾಟ್ ಇಸ್ ಕಾನ್ಸ್ಟಿಟ್ಯೂಷನ್ ಸಿಕ್ಕಲ್ಲದಲ್ಲ. ಈಗ ಬಿಜೆಪಿ ಯಾವ್ದಾರ ಲೀಡರ್ ಅರೆಸ್ಟ್ ಆಗ್ಯದ? ಯಾವ್ದಾರ ಲೀಡರ್ಗೆ ಅರೆಸ್ಟ್ ಮಾಡ್ಯಾರ? ಇಲ್ಲಿವರೆಗೆ ಅರೆಸ್ಟ್ ಆಗ್ಯದ? ಈ ಪೇಪರ್ ಲೀಕ್ ಆಗಿದ್ದು ಯಾರು ರೀಸನ್ ಇದೆ ಅಂತ ಹೇಳ್ಯಾರ? ಯಾರಿಗಾರ ಅರೆಸ್ಟ್ ಮಾಡ್ಯಾರ? ರೂಲ್ಸ್ ಎಲ್ಲರಿಗೂ ಸೇಮ್ ಅದ. ಮತ್ತೆ ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಲ್ಲ? ಮಾಡಬೇಕು. ಮಾಡ್ಬೇಕಿಲ್ಲ? इनकलाम 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 जब मोदी डरता है, जब मोदी डरता है, इनकलाम क्या रेस्पॉन्सिबल. ಕಣ್ಣಿನ ಚಿಕಿತ್ಸೆ ಆಗಿದ ಮೇಲೆ ಅದರಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಶಸ್ತ್ರಚಿಕಿತ್ಸೆ ಬೆಂಗಳೂರಿಗೆ ಹೋಗಿ ಶಂಕರ್ ನೇತ್ರಾಲಯ ವತಿಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಅದ್ಭುತ ಒಂದು ದೊಡ್ಡ ಕಾರ್ಯಕ್ರಮಗಳು ಇಂಥ ಒಂದು ಸಮಯದಲ್ಲಿ ಬರ ಪೀಡಿತ ಒಂದು ನಮ್ಮ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಳ್ಳಿಯ ರೈತರ ಬಾಂಧವರಿಗೆ, ಬಡ ಕುಟುಂಬಗಳಿಗೆ ಇದು ಒಂದು ಒಳ್ಳೆಯ ಕೆಲಸ. ನಮ್ಮ ಚಂದ್ರಶೇಖರ್ ದಂಡನ್ಜಿ ಅವರು ಮತ್ತು ಅವರ ಎಲ್ಲ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಮತ್ತು ಅವರು ಸ್ನೇಹಿತರು, ಅವರು ಹುಣಸಿಗೆಯ ಎಲ್ಲ ಒಂದು ಸೋದರರು ಮತ್ತು ಆರೋಗ್ಯ ಇಲಾಖೆ ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆ ದಂಡಿಂಜಿಯವರು ಹೇಳಿದ್ರು. ಯಾವುದೇ ರೀತಿಯ ಒಂದು ಕೇಕ್ ಆಗಲಿ, ಶಾಲ್ ಹಾರ ಆಗಲಿ ಅವರು ಇವತ್ತು ಅದು ಪಡ್ಕೋತಾ ಇಲ್ಲ. ಆ ಒಂದು ಖುಷಿಯ ಒಂದು ವಾತಾವರಣ ಅವರು ಮಾಡ್ತಾ ಇಲ್ಲ. ಆದರೆ ಇಂಥ ಒಂದು ಕಾರ್ಯಕ್ರಮ ಮಾಡೋದು ಭಾಳ ಮುಖ್ಯ. ಸಾರ್ವಜನಿಕರು ಬರೀ ಸರ್ಕಾರ ಒಂದೇ ಅಲ್ಲ, ಇಂಥ ಒಂದು ಸಂಘ ಸಂಸ್ಥೆಗಳು ಮತ್ತು ಇಂಥ ಒಂದು ಹಿರಿಯರಾಗಲಿ, ಈ ಭಾಗದ ಯಾವುದೇ ಒಂದು ನಮ್ಮ ಸೀನಿಯರ್ ಲೀಡರ್ಸ್ ಆಗಲಿ
ಅವರು ಮುಂದೆ ಬಂದು ತಾವೆಲ್ಲ ಒಳ್ಳೆ ಕಾರ್ಯಕ್ರಮಗಳಿವೆ. ಬೈಟ್ ಕೊಡ್ಸು ಬೈಟ್ ಕೊಡ್ಸು ಹಲೋ ಈಗ ಅದು ವಯಸ್ಸು ಕಡಿಮೆ ಶುಗರ್ ಜಾಸ್ತಿ ಅದು ಸ್ಟ್ರಾಂಗ್ ಅದು ಜಾಸ್ತಿ ಇರುತ್ತೆ ಅದು ಕಡಿಮೆ ರಕ್ತ ಅದು ಸ್ಟ್ರಾಂಗ್ ಇತ್ತು ರಕ್ತನೇ ನೀರಾದಾಗ ಅದಕ್ಕೆ ಜಾಸ್ತಿ ಆಗಿದೆ ಅಂತ ಬೆಳಿಬಾರ್ದು. ಆಯ್ತಾಯ್ತು ಒಳ್ಳೆಯದಾಗಲಿ. ಯಾರಿಗೆ ಇಲ್ಲ ಅಮ್ಮರೇ ಶಿಶು ಗುರು ಇದ್ದ ಶಿಷ್ಯ ಇರ್ಬೇಕಂತ ಫೋಟೋ ಸರ್ ಸ್ವಲ್ಪ ಏನು ದೇವೇಗೌಡರಾಗಿ ನಿಮ್ಮ ಹಳೆಯದವರು ನಿಮ್ಮ ಸೋದರ ಸಂಬಂಧಿ ಎಲ್ಲ ನೀವು ಮುಂದಿನ ದಿನಗಳಲ್ಲಿ ಯಾವ ಚಾನಲ್ ನೋಡ್ತಾರೆ ಅವರು ಯಾವ ಚಾನಲ್ ನೋಡ್ತಾರೆ ಆ ಮನೆತನಕ್ಕೆ ಜನರ ಅರಿವು ಜಾಸ್ತಿ ಇದೆ. ಏನು ಆಗಬೇಕಾಗಿತ್ತು ಎಲ್ಲ ಅಧಿಕಾರಿಗಳು ಆ ಮನೆತನಕ್ಕೆ ಸಿಗ್ತಾವೆ. ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅವ್ರ ತಂದೆಯವರಾದರು, ಅವ್ರ ತಾಯಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರು, ಹಾಗೂ ಇವರು ಚಂದ್ರಶೇಖರ್ ದಂಡಿನವರು FMC ಅಧ್ಯಕ್ಷರು. ಮತ್ತು ಚುನಾವಣೆಯಲ್ಲಿ ಮೊದಲೇ ಪ್ರಪ್ರಥಮವಾಗಿ ದಂಡಿನ ಸಾವ್ಕಾರ ಅವರು 4 ಪೀರಿಯಡ್ ಮಂಡಲ ಪ್ರಧಾನರು, ಪಂಚಾಯತ್ ಅಧ್ಯಕ್ಷರು, ಮತ್ತು ಅವ್ರ ಮಗ ಅಧ್ಯಕ್ಷ. ನಾನು ಕೂಡ ಅವ್ರ ಹಳೆಯ, ನಾನೇನು ರಾಜಕೀಯ ಮಂತ್ರಿಯಿಂದ ಬಂದವಲ್ಲ, ನಮ್ಮ ತಂದೆ ತಾಯಿ ಏನು ರಾಜಕೀಯ ಮಾಡಿಲ್ಲ. ನಮ್ಮ ರಾಜಕೀಯ ಗುರುಗಳೇ ಅವರು ದಂಡಿ ನಾರಾಯಣ ಸಾವ್ಕಾರರು. ಅವರು ಕೃಪಾ ಕಟಾಕ್ಷದಿಂದ ನನಗೂ ಕೂಡ ನಾನು 2007ರಿಂದ 10ರವರೆಗೆ ವಿಶಾಖಪಟ್ಟಣದ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ನಿಜವಾಗಿ ಆ ಮನೆತನಕ್ಕೆ ಜನರೇನದ ಏನು ಬೇಕಾದಂಥ ಅಧಿಕಾರವನ್ನು ಅವರು ಅಪೇಕ್ಷೆ ಪಟ್ಟರು, ಪಟ್ಟಂಥ ಅಧಿಕಾರವನ್ನು ಕೊಟ್ಟೇ ಕೊಡ್ತಾರೆ. ಮುಂದಿನ ದಿನಮಾನದಲ್ಲಿ ನಮ್ಮ ಹಳೆಯ ಅವಕಾಶ ಸಿಕ್ಕರೆ ಮುಸ್ಲಿಂ ಕಾನ್ಸ್ಟಿಟ್ಯೂನ್ಸಿಗೆ ಜನರಲ್ಲೇನಾದ ಕ್ಷೇತ್ರ ಆಗಿ ಘೋಷಣೆ ಆದರೆ ಅವ ನಿಜವಾಗಿಯೂ MLA ಆಗ್ತಾನೆ ಅನ್ನೋದು 100ಕ್ಕೆ 100 ಸತ್ಯ ಆದದ್ದು, ಏನು ಎರಡನೇ ಮಾತೇ ಇಲ್ಲ. ಈ ಬೇಕಾದಂಥ ಪ್ರತಿ ಸ್ಪರ್ಧಿಗಳು ಯಾರೇ ಇರಲಿ ಅವ್ರನ್ನೇನಾದ ಹಿಂದಕ್ಕೆ ಮುಂದೆ ಏನಾದ ಅವ್ರ ಮುಂದೆ ಹೆಚ್ಚಿಡ್ತಾರೆ ಅನ್ನೋದು ಎಲ್ಲರ ನಮ್ಮ ಹುಣಸಗಿ ತಾಲೂಕಿನ ನಾಗರಿಕರ ಅನಿಸಿಕೆ ಇದೆ.